ದಣಿ ಎಲ್ಲೂ ಕಾಣ್ತಾ ಇಲ್ಲ ದಣಿ. ಒಳ್ಳೆ ಇದಾಗ್ಬಿಡ್ತು. ಏ ಪರಮ ಸಿಗ್ಲಿಲ್ವನ? ಓ ಗುರು, ಅವಳು ಯಾವ ಕಡೆ ಓದ್ಲು, ನೀ ಯಾವ ಕಡೆ ಓಡದೆ? ಆ ಗಂಡಿಯಿಂದಲೇ ಅವಳ ಮೇಲೆ ಹತ್ತಿ ಈ ಮರದ ಪಕ್ಕ ಬಂದು ನಿಂತಿದ್ದು. ಅದಕ್ಕೆ ನಾನು ಈ ಕಡೆ ಡಮ್ ಅನ್ಸಿದ್ದು. ಈ ಕಡೆನೆ ಡಮ್ ಅನಿಸ್ದೆ. ಸತ್ತೋಗಿರ್ತಾಳ? ಈಡ್ತಾಗಿದ್ರೆ ಸತ್ತಿರ್ತಾಳೆ, ಇಲ್ಲ ಅಂದ್ರೆ ಭಯದಲ್ಲಿ ಪ್ರಾಣ ಬಿಡ್ತಾಳೆ ಅಷ್ಟೇ. ಸತ್ತೋದ್ರೆ ಏನೋ ಕತೆ? ಕಥೆನೂ ಇಲ್ಲ, ನಾಟಕನೂ ಇಲ್ಲ. ಸತ್ರೆ ಸತ್ರು ಅಷ್ಟೇ. ಸತ್ರು ಪರವಾಗಿಲ್ಲ ನಿಜ, ಆದ್ರೆ ಹೆಣನಾದ್ರೂ ಸಿಗ್ಬೇಕಲ್ಲ, ಅದು ಸಿಗದೆ ಹೋದ್ರೆ? ಇದು ನಿಜ. ಸಾಯಿಸೋದು ಸುಲಭ, ಆದ್ರೆ ಮುಚ್ಚಿಡೋದು ಕಷ್ಟ. ಅಲ್ವೋ, ಈಗ ಏನೋ ಮಾಡೋದು? ಅಲ್ವೋ, ಈಗ ಏನೋ ಮಾಡೋದು? ತೋಟದ ಎಲ್ಲ ಆಳುಗಳನ್ನ ಒಂದೇ ಸರ್ತಿ ತೋಟಕ್ಕೆ ನುಗ್ಗಿಸ್ಬಿಟ್ರೆ ಹಂದಿ ಬೇಟೆ ಆಡ್ದಾಗ ಆಡ್ಬೇಕು. ಗುಲ್ಲಾಗತ್ತೆ. ನಾವೇ ಒಂದು ರೌಂಡ್ ಹುಡ್ಕೋಣ. ಏ ಪರಮ, ನೀ ಈ ಕಡೆ ಹುಡ್ಕು. ರವಿ, ನೀನ್ ಈ ಕಡೆ ಹುಡ್ಕು. ಗುರು, ನೀ ಈ ಕಡೆ ಹುಡ್ಕೋ, ನಾನು ಹೀಗೆ ಹುಡ್ಕೊಂಡು ಬರ್ತೀನಿ. ಏ ಪರಮ, ಆ 4 ಬೈನ ಮರ ಇದೆಯಲ್ಲ, ಅಲ್ಲಿ ಸಿಗೋಣ. ಹೊರಡು. ಅವಳೆಲ್ಲಾದ್ರೂ ಓಡ್ ಹೋದ್ಲಾ? ಓಡ್ ಹೋದ್ರು ಒಳ್ಳೇದೇ, ಆದ್ರೆ ಹೆಣವಾಗಿ ಬೇರೆಯವ್ರ ಕೈ ಸಿಕ್ಕಿದ್ರೆ ನಮ್ಗೆ ಕಷ್ಟ. ಸಿಕ್ಕಿದ್ರೆ ಸಿಗ್ಲಿ, ನಮ್ಮನೆಗೆ ಅವಳು ಬಂದೇ ಇಲ್ಲ ಅಂದ್ರೆ ಆಯ್ತು. ಹೇಗೋ ಅವಳು ನಮ್ಮನೆಗೆ ಬಂದಿರೋದು ಈ ಊರಲ್ಲಿ ಯಾರಿಗೂ ಗೊತ್ತಿಲ್ಲ ತಾನೆ. ಅದಕ್ಕೆ ನಿನ್ ದಡ್ಡ ಅನ್ನೋದು. ಹೇಗಾದ್ರೂ ಹೆಣವಾಗಿ ಅವಳು ಬೇರೆಯವ್ರ ಕೈ ಸಿಕ್ಕಿದ್ರೆ ನಮ್ಮ ಬುಡಕ್ಕೆ ಬರುತ್ತೆ. ಅವಳು ನಮ್ಮನೇಲಿ ಇಲ್ಲ ಅಂದ್ರು ಪೊಲೀಸ್ ಕೇಸ್ ಆದ್ಮೇಲೆ ವಿಚಾರಣೆ ಅದು ಇದು ಅಂತ ನಮ್ಮನೆ ಬಾಗ್ಲಿಗೆ ಬರೋದು. ಈಗಲೇ ಒಂದಷ್ಟು ತಲೆ ತಾಪತ್ರೆಯ, ಅದ್ರ ಮೇಲೆ ಇದೊಂದಿಷ್ಟು. ಒಂದು ಕೆಲಸ ಮಾಡೋಣ, ಆಳುಗಳು ಯಾರು ಬೇಡ. ಈ ವಿಚಾರ ಗೊತ್ತಿರೋದು ನಮ್ಮಿಬ್ಬರನ್ನ ಬಿಟ್ಟರೆ ರವಿಗೂ ಪರಮನ್ಗೂ ಅಷ್ಟೇ. ನಾವೇ 4 ಜನ ಹುಡ್ಕೋಣ, ದಿನ ಇಡೀ ಹುಡ್ಕೋಣ. ಸಿಕ್ಕಿದ್ರೆ ಕಾಫಿ ಗಿಡದ ಬುಡದಲ್ಲಿ ಹೂತ್ ಹಾಕ್ಬಿಡೋಣ. ಆ ಹಾಳು ಬಾವಿ ಇದೆಲ್ಲ, ಅದೆಲ್ಲ ಮುಚ್ಚಾಕ್ಬಿಡೋಣ. ಗುರು, ಯಾವುದಕ್ಕೂ ಒಂದ್ಸಾರಿ ಕೆಸರುಗದ್ದೆ ಕಡೆ ನೋಡ್ಕೊಂಬರೋಣ. ಸರಿ, ಬಾ. ಏನಾಯ್ತು ರೀ? ಅರೆ ಏನಾಯ್ತಪ್ಪ? ಏನಾಯ್ತು? ಏನಾಯ್ತು ಹೇಳ ನೋಡು. ಈ ರೀತಿ ಅಳ್ತಾ ಇದ್ರೆ ನಂಗೆ ಏನ್ ಗೊತ್ತಾಗ್ಬೇಕು? ಏನಾಯ್ತು? ಕಲ್ಪಿ ನನ್ನ ಹೆಂಡತಿ ಕಾಣಿಸ್ತಿಲ್ಲ. ಅದ್ಗೆ ಹೊರಗಡೆ ಎಲ್ಲೋ ಇರ್ತಾಳೆ, ನೋಡೋದಲ್ವಾ? ಇಲ್ಲ ಅದ್ಗೆ, ಮನೆ ಹಿಂದೆ ಒಲೆ ಹತ್ರ ಕೂತಿರ್ತಿದ್ಲು, ಅಲ್ಲೂ ಇಲ್ಲ. ಕೊಟ್ಟಿಗೆ ಹತ್ರನೂ ಇಲ್ಲ, ನಾಯಿ ಕೂಡಲ್ಲೂ ಇಲ್ಲ. ಮನೆ ಸುತ್ತ ಮೂರು ರೌಂಡ್ ಹಾಕಿದೆ, ಇಲ್ಲ ಅವಳು. ನಲ್ಲಿ ಹತ್ರ ನೋಡ್ದ, ಅಲ್ಲಿ ಮುಖ ತೊಳಿಯಕ್ ಹೋಗಿರ್ತಾಳೆ. ಇಲ್ಲ ಅದ್ಗೆ, ಅಲ್ಲೂ ಇಲ್ಲ ಅಂದ್ರೆ ಎಲ್ಲಿ ಹೋಗಿರ್ಬೇಕು? ನಿಮ್ಮ ಅಣ್ಣ ನಿಮ್ಮಪ್ಪನ ಕಾಟ ತಡಿಲಾರ್ದೆ ಎಲ್ಲಾದ್ರೂ ಓಡ್ ಹೋದ್ಲೋ ಏನೋ. ಹೇಗೆ ಓಡೋಗ್ತಾಳೆ? ಅವಳಿಗೆ ದಾರಿನೇ ಗೊತ್ತಿಲ್ವಲ್ಲ. ದಿಕ್ ತಪ್ಪದವ್ರಿಗೆ ಸಿಕ್ಕಿದೆ ದಿಕ್ಕು. ಈ ಮನೇಲಿ ಇರೋದಕ್ಕಿಂತ ಎಲ್ಲಾದ್ರೂ ಹೋಗೋದೇ ವಾಸಿ ಅಂತ ಹೋಗಿರ್ಬೇಕು. ಹಾಗಾದ್ರೆ ಎದುರು ಓಡೋದ್ಲ? ಅದಕ್ಕೆ ನಿನ್ನೆ ರಾತ್ರಿ ಡಮ್ ಅಂತ ಶಬ್ದ ಬಂತು ರೂಮಲ್ಲಿ. ನನಗೂ ಕೇಳಿಸ್ತು ಕಣೋ.
ನಿಮ್ಮಪ್ಪ ಹರಿಸಿದ್ದ? ಗೊತ್ತಿಲ್ಲ ಅತ್ಗೆ. ನಾನು ರೂಮಲ್ಲಿ ಮಲಗಿದ್ದೆ. ಟಮ್ ಅಂತ ಶಬ್ದ ಬಂತು. ನಾನು ಬಾಗಿಲು ತೆಗೆಯೋಣ ಅಂತ ಬಂದ್ರೆ ಹೊರಗಡೆಯಿಂದ ಯಾರೋ ಚಿಲ್ಕ ಹಾಕಿದ್ರು. ನಾನು ಅಮ್ಮ ಅಮ್ಮ ಅಂತ ಕಿರಿಸ್ದೆ. ಡಮ್ ಅಂತ ಶಬ್ದ ಬಂತಲ್ಲ, ಆಗ ನಾನು ಅಮ್ಮ ಅಂತ ಕಿರಿಸ್ದಾಗಾಯ್ತು. ಅದು ಕಲ್ಪಿ ಧ್ವನಿ ಇದ್ದಂಗಾಯ್ತು. ಹರಿ, ಆ ಧ್ವನಿ ಯಾವ ಕಡೆಯಿಂದ ಬಂತು? ತೋಟದ ಕಡೆಯಿಂದ ಬಂತು. ತೋಟ. ಹಾಗಾದ್ರೆ ಕಲ್ಪನಾ ಅಲ್ಲೇ ತೋಟದಲ್ಲಿ ಎಲ್ಲೋ ಇರ್ತಾಳೆ. ಹೋಗೋಗು, ಹುಡ್ಕೋ. ಹೌದಾ? ತೋಟದಲ್ಲಿ ಇರ್ತಾಳ? ನಾನು ಈಗಲೇ ಹೋಗ್ತೀನಿ. ಅಮ್ಮಿ, ಸ್ವಲ್ಪನಾದ್ರೂ ತಿನ್ನಮ್ಮ. ಬೇಡಮ್ಮ, ನಂಗೆ ಹಸ್ವಿಲ್ಲ. ನಾನು ಮಲ್ಕೋತೀನಿ. ನನ್ಗೆ ಅರ್ಥ ಆಗುತ್ತೆ ಪುಟ್ಟ, ಆದ್ರೆ ಬರೀ ಹೊಟ್ಟೆಲಿ ಮಲ್ಕೋಬಾರ್ದಮ್ಮ. ಸ್ವಲ್ಪ ತಿಂದು ಮಲ್ಕೋ. ನಂಗೆ ಸೇರ್ತಿಲ್ಲ ಅಂತ ಹೇಳಿದ್ನಲ್ಲಮ್ಮ. ನೋಡ್ಕಂದ, ನೀನೇನ ತಿನ್ಲಿಲ್ಲ ಅಂದ್ರೆ ಇನ್ಮೇಲೆ ನಾನು ತಿನ್ನಲ್ಲ ಅಷ್ಟೇ. ಸಾಕಮ್ಮ, ಇನ್ ಸಾಕು ನನಗೆ. ಇದೇನ್ ತಿನ್ನಾಟ ನಿಂದು? ರಮೆ, ನಂಗೂ ನೋವಾಗುತ್ತೆ. ನೀನೀಗ ಹೊಟ್ಟೆ ಕಟ್ಟಿ ನನ್ನ ಹೊಟ್ಟೆ ಉರಿಸ್ಬೇಡ. ಮತ್ತಿಗೇಡಿ ಅಪ್ಪ, ಮತಿ ಇಲ್ಲದ ಅಣ್ಣ, ನಿನ್ನೋರೇ ನಿಂಗೆ ವೈರಿಗಳಾಗ್ಬಿಟ್ರಲ್ಲೇ. ನಿನ್ನಪ್ಪ ಬುದ್ಧಿ ಇದ್ದು. ಬೇಡಮ್ಮ, ಅವ್ರ ಹೆಸರು ಎತ್ತಬೇಡಿ. ಮೊದಲ ಕಲ್ಪನಾನ ಮನೆಯಿಂದ ಹೊರಗೆ ಕಳಿಸ್ಬೇಕು. ಯಾವ ಗಳಿಗೆಯಲ್ಲಿ ಮನೆಯೊಳಗೆ ಕಾಲಿಟ್ಲೋ ನಮ್ಮ ಮನೆನೇ ಹಾಳಾಗೋಯ್ತು. ಉಡ ಹೊಕ್ದಾಗ ಹೊಕ್ಕೊಂಡ್ಬಿಟ್ಲು. ಅದೊಂದೇಪ ಮಾತ್ರಮ್ಮ, ಎಲ್ಲ ನನ್ನ ಹಣೆ ಬರ. ಏನು ಅಲ್ಲ, ಎಲ್ಲದಕ್ಕೂ ಕಲ್ಪನಾನೇ ಕಾರಣ. ಅವಳು ನೋಡಿದ್ರೆ ನಂಗೆ ಮೈ ಉರಿಯುತ್ತೆ. ರುಕ್ಮಿಣಿ, ಬೇಗ ತಿಂಡಿ ಕೊಡು. ಬೇಗಮ್ಮ, ಹೊಟ್ಟೆ ಹಸಿತಾ ಇದೆ. ಅಮ್ಮ, ಮೊದ್ಲು ಹೋಗಿ ಬಾಗ್ಲಾಕಮ್ಮ. ನನಗೆ ಅವ್ರ ಮುಖ ನೋಡಕ್ ಅಸಹ್ಯ ಆಗ್ತಾ ಇದೆ. ನಾನು ಬಂದಿರೋ ವಿಷಯ ಅಪ್ಪಂಗೂ ಅಣ್ಣಂಗೂ ಹೇಳ್ಬೇಡಮ್ಮ. ಕಲ್ಪನಾ,
ಕಲ್ಪನಾ 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 ನಾನು ಹರಿ ನಿನ್ನ ಗಂಡ ಹರಿ ಬಂದಿದ್ದೀನಿ. ಬೇಡ, ನನಗೆ ಯಾರು ಬೇಡ. ನಾನಿಲ್ಲಿರಲ್ಲ, ನನ್ನನ್ನು ಸಾಯಿಸ್ತಾರೆ. ನನ್ನ ಚಂದ್ರಗಿರಿ ಕಳಿಸು. ಇದು ನಿಮ್ಮನೆ, ನಿಮ್ಮನೆ, ನಮ್ಮನೆ. ಯಾರು ನೀನು ಸಾಯಿಸಲ್ಲ. ಬಾ ಹೋಗೋಣ. ಬೇಡ, ಇದು ಕೋವಿ ಧರ್ಮಯ್ಯನ ಮನೆ. ನನ್ನ ಚಂದ್ರಗಿರಿಗೆ ಅಮ್ಮ ಮತ್ತು ಅಕ್ಕನ ಹತ್ರ ಕಳಿಸು ಹರಿ. ಕಳಿಸ್ತೀನಿ, ಮೊದಲು ಮನೆಗೆ ಹೋಗೋಣ. ನಾನ್ ಬರಲ್ಲ ಬರಲ್ಲ. ನಾನಿದ್ದೀನಿ, ಬಾ ಹೋಗೋಣ. ಬೇಡ, ಅವ್ರು ನನ್ನ ಸಾಯಿಸ್ತಾರೆ. ನಾನ್ ಬರಲ್ಲ. ಹಾಗಾದ್ರೆ ಒಂದ್ ಐಡಿಯಾ, ಇಬ್ರು ಸೇರಿ ಚಂದ್ರಗಿರಿಗೆ ಹೋಗೋಣ. ನಾನು ಕರ್ಕೊಂಡು ಹೋಗ್ತೀನಿ, ಓಕೆನಾ? ಓಕೆ. ಅಪ್ಪ ಅಮ್ಮಂಗೆ ಹೇಳೇ ಹೋಗೋಣ. ಬಾ ಬಾ ಬಾ, ಅಪ್ಪ ಅಮ್ಮಂಗೆ ಹೇಳಿ ನಾನು ಕರ್ಕೊಂಡು ಹೋಗ್ತೀನಿ. ಬಾ ಬಾ. ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ? ದಾರಿಲಿ ಹೋಗ್ತಾ ಇಲ್ಲ. ಬಾ. ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ? ಬಂದಿದ್ದ ನಿಮ್ಮಣ್ಣ ಕೋವಿ ಹಿಡ್ಕೊಂಡ್ ಬಂದಿದ್ದ. ನಿಂಗೇನು ಆಗಿಲ್ಲ ಅಲ್ಲ? ಬಾ ಹೋಗೋಣ. ಅಮ್ಮ, ಅಪ್ಪನಿಗೆ ನಾನು ಬಂದಿರೋ ವಿಷಯ ಗೊತ್ತಿಲ್ಲ ತಾನೆ? ಇಲ್ಲ ಅಮ್ಮಿ, ನಾನಿನ್ನೂ ಹೇಳಿಲ್ಲ. ಹೇಳೋ ಅಗತ್ಯನೂ ಇಲ್ಲಮ್ಮ. ನನ್ನ ದುರದೃಷ್ಟಕ್ಕೆ ಅವ್ರು ಕೆಟ್ಟ ಗಂಡ ಇರಬಹುದು ಅಮ್ಮಿ, ಆದರೆ ಮಗಳಿಗೆ ಕೆಟ್ಟ ಅಪ್ಪ ಅಲ್ಲ. ನಿನ್ಗೋಸ್ಕರ ಅಲ್ಲ, ಅವರು ಹೊಡೆದಾಡ್ಕೊಂಡು ಬಂದಿದ್ದಾರೆ. ಹೊಡೆದಾಡಿದ್ದು ಅಮಿತ ಅನ್ನೋ ಹೆಣ್ಣಿಗಾದ ಅನೇಕಲ್ಲಮ್ಮ, ಸ್ವಂತ ಮಗಳು ಅನ್ನೋ ಮಮಕಾರಕ್ಕೆ. ಇರಬಹುದು. ನೋಡಮ್ಮಿ, ಯಾವುದೇ ವಿಚಾರ ಇದ್ರು ನನ್ನ ಹತ್ರ ಹೇಳು. ಕುಟ್ಟು ಮಾಡಬೇಡ. ನಿನ್ನ ದುಃಖನೆಲ್ಲ ನನ್ನ ಹತ್ರ ಹೇಳ್ಕೊಂಡು ಮನಸ್ಸು ಹಗುರ ಮಾಡ್ಕೋ. ಉಳಿಬೇಕಾದ ಯಾವ ಗುಟ್ಟು ಉಳ್ದಿಲ್ಲಮ್ಮ. ಏನು ಬೇಕಾಗಿತ್ತು? ಏನಾದರೂ ಕೊಡ್ಲಾ ನಿಮಗೆ? ಮಗಳು, ಅಮ್ಮಿ, ನಾನು ಹೇಳಿರಲಿಲ್ವಾ 2 ದಿನದೊಳಗೆ ನಮ್ಮ ಮಗಳು ಬಂದೇ ಬರ್ತಾಳೆ ಅಂತ? ಅಮ್ಮಿ, ಅಮ್ಮಿ, ಪ್ಲೀಸ್ ನನ್ನನ್ನು ಮುಟ್ಬೇಡಿ.
ನಿನ್ನಪ್ಪ. ನನಗ್ ನಿಮ್ ಮುಖ ನೋಡಕ್ ಇಷ್ಟ ಇಲ್ಲ. ನಾನ್ ಮೊದ್ಲು ಚಂದ್ರಗಿರಿ ಬಗ್ಗೆ ಊಹೆ ಮಾಡ್ಕೋತಿದ್ದೆ. ಈಗ ನಾನು ಕೊಳ್ಕೊನೆ ನೋಡ್ಕೊಂಡ್ ಬಂದಿದ್ದೀನಿ. ಇಷ್ಟು ದಿನ ಕೊಚ್ಚೆ ನಮ್ಮನೆಯಿಂದ ಹರಿತಾ ಇತ್ತು ಅಂತ ನಂಗೆ ಗೊತ್ತೇ ಆಗ್ಲಿಲ್ಲ. ಅಮ್ಮಿ, ನಾನು ಮಾಡಿದ ತಪ್ಪು ನನಗೆ ಗೊತ್ತು ಮಗನೇ. ನಿನಗೋಸ್ಕರ ನಾನು ಸಾಯೋದಕ್ಕೂ ಸಿದ್ಧವಾಗಿದ್ದೆ. ಅದೆಷ್ಟು ಹೋರಾಡಿದೆ ಗೊತ್ತಾ? ಆದ್ರೆ ಪ್ರತಿ ವರ್ಷ ನೀನು ನನ್ನಂತ ಹೆಣ್ಮಕ್ಳ ಹರಾಜು ಹಿಡಿಯೋಕೆ ಹೋರಾಟ ಮಾಡ್ತಾ ಇದ್ದೆ ಅಲ್ವಾ? ಆಗ ನಿನಗೆ ಆ ಹಿಂಸೆ ಗೊತ್ತಾಗಿಲ್ಲ. ಆ ಹಿಂಸೆ ಗೊತ್ತಾಗೋದು ಹೆಣ್ಣಿಗೆ ಮಾತ್ರ. ಬೇಡಪ್ಪ ಪ್ಲೀಸ್, ನನಗ್ ಸುಸ್ತಾಗ್ತಿದೆ. ನಿಮ್ ಮುಖ ನೋಡಿದ್ರೆ ನಾನು ಸತ್ತೇ ಹೋಗ್ತೀನಿ.